Hello everyone, I am Santosh. Today we are going to discuss the very important part of C programming, that is about mathematical functions in C. Okay. ನಾವು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮಾಡಬೇಕಂದ್ರೆ ವಿ ನೀಡ್ ಮ್ಯಾಥಮೆಟಿಕಲ್ ಫಂಕ್ಷನ್ಸ್. ಫಾರ್ ಎಕ್ಸಾಂಪಲ್, ವಿ ಡೋಂಟ್ ಹ್ಯಾವ್ ಸಮ್ ಆಫ್ ದಿ ಆಪರೇಟರ್ಸ್ ಲೈಕ್ ಸಿಂಬಾಲ್ಸ್ ಟು ಪರ್ಫಾರ್ಮ್ ಸಮ್ ಆಫ್ ದಿ ಆಪರೇಷನ್ಸ್. ಅಂದ್ರೆ ನಮ್ಮ ಸಿ ನಲ್ಲಿ ಸಮ್ ಆಫ್ ದಿ ಆಪರೇಟರ್ಸ್ ನಾವು ಯೂಸ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಸ್ಕ್ವೇರ್ ರೂಟ್ಗೆ ಸಿ ನಲ್ಲಿ ಆಪರೇಟರ್ ಇಲ್ಲ. ಓಕೆ, ಅದೇ ತರ ಪವರ್ ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ, ಮೀನ್ಸ್ ಸ್ಕ್ವೇರ್ ವ್ಯಾಲ್ಯೂ ಕಂಡುಹಿಡಿಯೋಕೆ, ಸ್ಕ್ವೇರ್ ಅಂತಲ್ಲ, ಪವರ್ ಆಫ್ ದಿ ಎನಿ ನಂಬರ್ ಅದರ ವ್ಯಾಲ್ಯೂ ಕಂಡುಹಿಡಿಯೋಕ್ಕೂ ನಮ್ಮ ಹತ್ರ ಸಿ ನಲ್ಲಿ ಆಪರೇಟರ್ ಇಲ್ಲ. ಅಥವಾ ಸೈನ್ ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ಆಪರೇಟರ್ ಇಲ್ಲ. ಅದೇ ತರ ಕೊಸೈನ್ ವ್ಯಾಲ್ಯೂ, ಅದೇ ತರ ಲಾಗ್ ವ್ಯಾಲ್ಯೂ. ಇದಕ್ಕೋಸ್ಕರ ವಿ ಡೋಂಟ್ ಹ್ಯಾವ್ ಎನಿ ಆಪರೇಟರ್ಸ್ ಇನ್ ಸಿ. ನೀವು ಆಲ್ರೆಡಿ ಆಪರೇಟರ್ಸ್ ಅನ್ನ ಡಿಸ್ಕಸ್ ಮಾಡಿದ್ದೀವಿ. ಅದರಲ್ಲಿ ಈ ಯಾವ ಆಪರೇಟರ್ಸ್ ಗಳು ಇಲ್ಲದೆ ಇರೋ ಕಾರಣಕ್ಕೆ, ಬಟ್ ಸಿ ಪ್ರೋಗ್ರಾಮ್ ನಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇವುಗಳ ಹೆಲ್ಪ್ ಅವಶ್ಯಕತೆ ಇದೆ ಸಮ್ಟೈಮ್ಸ್. ಅವಾಗ ನಾವು ಏನ್ ಮಾಡಬೇಕು, ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಗಳನ್ನ ಯೂಸ್ ಮಾಡಬೇಕು. ಓಕೆ, ಅವು ಯಾವ ಇದಾವೆ ಅಂತ ನಾವು ನೋಡೋಣ. ಓಕೆ, ಐ ವಿಲ್ ರೈಟ್ ಅಬೌಟ್ ಮ್ಯಾಥಮೆಟಿಕಲ್ ಫಂಕ್ಷನ್ಸ್. ಸಿ ಪ್ರೊವೈಡ್ಸ್, ಸಿ ನಲ್ಲಿ ಆಲ್ರೆಡಿ ಅವೈಲೇಬಲ್ ಇರುವಂತ ಫಂಕ್ಷನ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಸಿ ಪ್ರೊವೈಡ್ಸ್ ಎ ವೈಡ್ variety of range of mathematical functions in the math.h library. ಇದರ ಅರ್ಥ ಏನಂದ್ರೆ, ನಾವು ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಯೂಸ್ ಮಾಡ್ಕೋಬೇಕಂದ್ರೆ we need to include this math.h library. ಅಂದ್ರೆ math.h library ನಲ್ಲಿನೇ ಅವ್ರು ಏನ್ ಮಾಡಿದ್ದಾರೆ, ಡಿಫರೆಂಟ್ ಮ್ಯಾಥಮೆಟಿಕಲ್ ಫಂಕ್ಷನ್ ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗಿದ್ರೆ ಪ್ರೋಗ್ರಾಮ್ ನಲ್ಲಿ ನೀವು ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಯೂಸ್ ಮಾಡ್ಬೇಕಂದ್ರೆ ವಿ ನೀಡ್ ಟು ಇನ್ಕ್ಲೂಡ್ math.h library. ಓಕೆ, ಅಂಡ್ ಇವುಗಳನ್ನ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ, ಟು ಪರ್ಫಾರ್ಮ್ ಮ್ಯಾಥಮೆಟಿಕಲ್ ಆಪರೇಷನ್ಸ್. They are used to perform mathematical operations. Already mathematical operations ಮಾಡಕ್ಕೆ there are operators, plus minus ಇವೆಲ್ಲ ಇದಾವೆ. ಇವೆಲ್ಲ ಬೇಸಿಕ್ ಆಪರೇಷನ್ಸ್ ನಾವು ಮಾಡಕ್ಕೆ ಯೂಸ್ ಮಾಡ್ಕೋತೀವಿ. ಬಟ್ ಸಮ್ ಆಫ್ ದಿ ಕಾಂಪ್ಲೆಕ್ಸ್ ಆಪರೇಷನ್ಸ್ ಮಾಡಕ್ಕೆ ಆಪರೇಟರ್ಸ್ ಇಲ್ಲ. ಅದಕ್ಕೋಸ್ಕರ ವಿ ನೀಡ್ ಟು ಯೂಸ್ ದಿ ಫಂಕ್ಷನ್ಸ್. ಓಕೆ, and let us discuss the functions one by one. I will write here some of the functions we are going to study. One of them is sqrt function. sqrt of x ಅಂತ ಬರ್ದಿದ್ದೀನಿ. ಇದರ ಅರ್ಥ ಏನಂದ್ರೆ, x ಅಲ್ಲಿ ನೀವು ಯಾವ ವ್ಯಾಲ್ಯೂ ಕೊಡ್ತೀರೋ ಅದರದ್ದು ಸ್ಕ್ವೇರ್ ರೂಟ್ ವ್ಯಾಲ್ಯೂ ಕಂಡು ಹಿಡಿದು ಇಟ್ ವಿಲ್ ಶೋ ಯು. ಓಕೆ, ಪ್ರೊವೈಡ್ಸ್, ಇದನ್ನ ಯಾಕೆ ಯೂಸ್ ಮಾಡ್ತಾರಂದ್ರೆ, ಪ್ರೊವೈಡ್ಸ್ ದಿ ಸ್ಕ್ವೇರ್ ರೂಟ್ ಆಫ್ ಎಕ್ಸ್. ಇದನ್ನ ಈ ತರನೇ ಬರಿಬೇಕು, sqrt ಅಂತಾನೆ ಬರಿಬೇಕು, ಸ್ಮಾಲ್ ಲೆಟರ್ ಅಲ್ಲೇ ಬರಿಬೇಕು. ಬ್ರಾಕೆಟ್ ನಲ್ಲಿ ಎಕ್ಸ್ ವ್ಯಾಲ್ಯೂ ಅಂದ್ರೆ ಒಂದು ಯಾವ್ದ್ರದ್ದು ನೀವು ಸ್ಕ್ವೇರ್ ರೂಟ್ ಕಂಡು ಹಿಡಿಬೇಕಂತ ಮಾಡಿದಿರಿ ಆ ವ್ಯಾಲ್ಯೂನ ಎಕ್ಸ್ ಅಲ್ಲಿ ಹಾಕ್ಬೇಕು. ಫಾರ್ ಎಕ್ಸಾಂಪಲ್, sqrt ಆಫ್ 25 ಅಂತ ನೀವು ಬರೆದ್ರೆ ಆನ್ಸರ್ ಅದೇನ್ ತೋರಿಸುತ್ತೆ, ಸ್ಕ್ವೇರ್ ರೂಟ್ ಆಫ್ 5 is 5 ಅಂತ ತೋರಿಸುತ್ತೆ. ಇದನ್ನ ಇದೇ ತರ ನಾವು ಬರಿಬೇಕು. sqrt is the function given by c itself. ಅದನ್ನ ಆ ತರನೇ ಬರಿಬೇಕು. ಸ್ಕ್ವೇರ್ ರೂಟ್ ಅಂತ ಕಂಪ್ಲೀಟ್ ಆಗಿ ಬರೆದ್ರೆ ಅದಕ್ಕೆ ಅರ್ಥ ಆಗೋದಿಲ್ಲ. ಓಕೆ, ವಿ ನೀಡ್ ಟು ರೈಟ್ ಇಟ್ ಆಸ್ sqrt only. ನೆಕ್ಸ್ಟ್ ವಿ ಹ್ಯಾವ್ ಅನದರ್ ಫಂಕ್ಷನ್ ಕಾಲ್ಡ್ ಪವರ್ ಫಂಕ್ಷನ್. POW ಅಂತ ಬರೀತಾರೆ, ಸ್ಮಾಲ್ ಲೆಟರ್ ಅಲ್ಲಿನೇ ಬರಿಬೇಕು, x, y. ಪವರ್ ಫಂಕ್ಷನ್ ವರ್ಕ್ ಆಗ್ಬೇಕಂದ್ರೆ ವಿ ನೀಡ್ ಟು ಪ್ರೊವೈಡ್ 2 ವ್ಯಾಲ್ಯೂಸ್. ಅದಕ್ಕೋಸ್ಕರ x ಅನ್ನೋದು ಒಂದು ವ್ಯಾಲ್ಯೂ, y ಅನ್ನೋದು ಒಂದು ವ್ಯಾಲ್ಯೂ. ಇದರ ಅರ್ಥ ಏನಂದ್ರೆ, ವಾಟ್ ಇಟ್ ರಿಟರ್ನ್ಸ್, ಇದರಿಂದ ಆನ್ಸರ್ ಏನ್ ಬರುತ್ತೆ ಅಂದ್ರೆ, ಇಟ್ ರಿಟರ್ನ್ಸ್ x raised to the power of y. ಹಾಗಿದ್ರೆ ಹೌ ಯು ಕ್ಯಾನ್ ರೈಟ್ ಇಟ್, ಇದನ್ನ ಹೇಗೆ ಬರಿಬಹುದು ನೀವು, x raised to y ಇದ್ದಂಗೆ ಇದು. ಓಕೆ,
ಫಾರ್ ಎಕ್ಸಾಂಪಲ್ ಪವರ್ ಆಫ್ 2, 3 ಇದರ ಅರ್ಥ ಏನು? ವಾಟ್ ಇಟ್ ಇಂಡಿಕೇಟ್ಸ್ 2 raised to 3 ಇದ್ದ ಹಾಗೆ ಆನ್ಸರ್ ವಿಲ್ ಬಿ 8. 2 raised to 3 ಅಂತ ಸಿ ನಲ್ಲಿ ಬರೆಯೋಕ್ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಫಂಕ್ಷನ್ ಯೂಸ್ ಮಾಡಬೇಕು. ಅದ್ಯಾವುದು? ಪವರ್ ಫಂಕ್ಷನ್. POW ಅಂತ ಬರಿಬೇಕು. ಯಾವ್ದು ರೇಸ್ ಟು ಇನ್ನೊಂದು ಪವರ್ ನೀವು ಕಂಡು ಹಿಡಿತಾ ಇರ್ತೀರಾ ಆ ವ್ಯಾಲ್ಯೂನ ನೀವು ಕೊಡಬೇಕು. ಅಂಡ್ ಯು ವಿಲ್ ಗೆಟ್ ದ ರಿಸಲ್ಟ್ ಆಸ್ x raised to the power of y. Okay, if 2 and 3 ಅಂತ ಕೊಟ್ರೆ 2 raised to 3 ಅಂತ you are getting the answer. Okay, let us discuss some other functions. Third function I am going to write absolute value of x. ABS ಅಂತಾನೆ ಬರಿಬೇಕು, ಸ್ಮಾಲ್ ಲೆಟರ್ ಅಲ್ಲಿನೇ ಬರಿಬೇಕು. ಓಕೆ, what it returns? Absolute value ಅಂದ್ರೆ ಏನು? It returns the absolute value of x. It returns the absolute value of x. Absolute value ಅಂದ್ರೆ it makes it positive. ನಾವು ಏನೋ ಕೊಟ್ಟಿದ್ದ ವ್ಯಾಲ್ಯೂ ಏನಾಗುತ್ತೆ? ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ABS ಆಫ್ -4 ಅಂತ ಬರೆದ್ರೆ ಆನ್ಸರ್ ವಿಲ್ ಬಿ 4. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಅದರ್ ಫಂಕ್ಷನ್ಸ್ ಲೈಕ್ ceil ಫಂಕ್ಷನ್. ಸ್ಮಾಲ್ ಲೆಟರ್ ಅಲ್ಲಿನೇ ಬರೀಬೇಕು. ceil ಆಫ್ x. ceil ಆಫ್ x ಯಾಕೆ ಯೂಸ್ ಮಾಡ್ತಾರೆ? ವ್ಯಾಲ್ಯೂ ಅನ್ನ ರೌಂಡ್ ಅಪ್ ಮಾಡಕ್ ಯೂಸ್ ಮಾಡ್ಕೋತಾರೆ. ರೌಂಡ್ಸ್ ಅಪ್ ದಿ ವ್ಯಾಲ್ಯೂ. ಪ್ರೊವೈಡೆಡ್ ವ್ಯಾಲ್ಯೂ ಅನ್ನ ರೌಂಡ್ ಅಪ್ ಮಾಡಕ್ಕೋಸ್ಕರ. ರೌಂಡ್ ಅಪ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ceil ಆಫ್ ಒಂದು ವ್ಯಾಲ್ಯೂ ನಾನು ಇಲ್ಲಿ ಹಾಕ್ತೀನಿ. ಎಕ್ಸ್ ವ್ಯಾಲ್ಯೂ 3.2 ಅಂತ ಕೊಟ್ಟಿದ್ದೀನಿ ಅಂತ ತಿಳ್ಕೊರಿ. ಇದರದ್ದು ರೌಂಡ್ ಅಪ್, ಇದನ್ನ ರೌಂಡ್ ಮಾಡೋದು ಅಂದ್ರೆ ಏನು? ಅದನ್ನ ಇಂಟೀಜರ್ ಆಗಿ ಕನ್ವರ್ಟ್ ಮಾಡ್ತೀವಿ. ರೌಂಡ್ ಮಾಡಿದ್ಮೇಲೆ ರೌಂಡ್ ಅಪ್ ವ್ಯಾಲ್ಯೂ ಅಂದ್ರೆ ನೆಕ್ಸ್ಟ್ ವ್ಯಾಲ್ಯೂ ಯಾವ್ದಿರುತ್ತೆ ಅದು ಇಲ್ಲಿ ಪ್ರಿಂಟ್ ಆಗುತ್ತೆ. ವಾಟ್ ಇಟ್ ಈಸ್ 3.2 ರೌಂಡ್ ಅಪ್ ಮಾಡಿದ್ರೆ ಇಟ್ ವಿಲ್ ಬಿ 4. ಅದೇ ತರ ವಿ ಹ್ಯಾವ್ ಫ್ಲೋರ್ ವ್ಯಾಲ್ಯೂ. ಫ್ಲೋರ್ ಆಫ್ ಎಕ್ಸ್ ಸ್ಮಾಲ್ ಲೆಟರ್ ಅಲ್ಲಿನೇ ಬರಿಬೇಕು. ಎಕ್ಸ್ ಈಸ್ ದಿ ವ್ಯಾಲ್ಯೂ ಯು ಆರ್ ಪ್ರೊವೈಡಿಂಗ್. ಇದೇನ್ ಮಾಡುತ್ತೆ? ರೌಂಡ್ಸ್ ಡೌನ್ ದಿ ವ್ಯಾಲ್ಯೂ. ರೌಂಡ್ಸ್ ಡೌನ್ ದಿ ವ್ಯಾಲ್ಯೂ. ನಾವು ಕೊಟ್ಟಿರುವಂತ ವ್ಯಾಲ್ಯೂನ ರೌಂಡ್ಸ್ ಡೌನ್ ಮಾಡಿ ಇದು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಇದೇ ceil ವ್ಯಾಲ್ಯೂ 3. ಫ್ಲೋರ್ ಐ ಹ್ಯಾವ್ ಟು ರೈಟ್ ಫ್ಲೋರ್ ಆಫ್ ಅದೇ ವ್ಯಾಲ್ಯೂನ ನಾನು ಇಲ್ಲಿ ಬರೀತೀನಿ 3.2 ಅಂತ. ರೌಂಡ್ ಅಪ್ ಅಂದ್ರೆ ನೆಕ್ಸ್ಟ್ ವ್ಯಾಲ್ಯೂ, ರೌಂಡ್ ಡೌನ್ ಅಂದ್ರೆ ಪ್ರೀವಿಯಸ್ ವ್ಯಾಲ್ಯೂ. ಪ್ರೀವಿಯಸ್ ವ್ಯಾಲ್ಯೂ ಯಾವುದು? 3 ಅಂತ ತೋರಿಸುತ್ತೆ. ಗೆಟಿಂಗ್ ಇಟ್? ವೆರಿ ಸಿಂಪಲ್. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಎಕ್ಸ್ಪ್ಲೇನ್ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಅಂತ. ಅವಾಗ ಅಟ್ಲೀಸ್ಟ್ ನೀವು 5 to 6 ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಓಕೆ, ವಿ ಆರ್ ಗೋಯಿಂಗ್ ಟು ಸಿ ದ ನೆಕ್ಸ್ಟ್ ಮ್ಯಾಥ್ ಫಂಕ್ಷನ್, sine function. And already you know in trigonometry we use sine functions. Sine of x andre it will return the sine value of x. Returns the sine value of x. ಯಾವ ವ್ಯಾಲ್ಯೂ ಅನ್ನ ಸೈನ್ ವ್ಯಾಲ್ಯೂ ನಿಮ್ಗೆ ಆನ್ಸರ್ ಬೇಕಾಗಿದೆ ಅದನ್ನ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸೈನ್ ಆಫ್ 1.0. ಸೈನ್ ಆಫ್ 1.0 is ಆನ್ಸರ್ ಎಷ್ಟು ಬರುತ್ತೆ? ಇನ್ ರೇಡಿಯನ್ಸ್. ಆನ್ಸರ್ ವಿಲ್ ಬಿ ಇನ್ ರೇಡಿಯನ್ಸ್. ಆನ್ಸರ್ ವಿಲ್ ಬಿ 0.841. ಇದನ್ನೆಲ್ಲ ನಾವು ಪ್ರೋಗ್ರಾಮ್ ಮಾಡಿ ಚೆಕ್ ಮಾಡಬಹುದು. ದೆನ್ ವಿಲ್ ಗೆಟ್ ದ ರಿಸಲ್ಟ್ಸ್. ಓಕೆ, ಈ ಎಲ್ಲಾ ಫಂಕ್ಷನ್ ಗಳನ್ನು ಒಂದೇ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡಿ ಒಂದು ಡೆಮೋ ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ಓಕೆ, ಸೈನ್ ಆಫ್ ಎಕ್ಸ್. ದೆನ್ ವಿ ಹ್ಯಾವ್ ಕಾಸ್ ಆಫ್ ಎಕ್ಸ್. ವಾಟ್ ಇಟ್ ರಿಟರ್ನ್ಸ್? ಇಟ್ ರಿಟರ್ನ್ಸ್ the cosine value of x. The cosine value of x. For example, ನೀವು cos ಆಫ್ ಒಂದು ವ್ಯಾಲ್ಯೂ ಹಾಕ್ತೀನಿ ಇಲ್ಲಿ. ನಾನು ಆಲ್ರೆಡಿ ಟ್ರೈ ಮಾಡಿ ಇಟ್ಟಿದ್ದೀನಿ, ಅದೇ ವ್ಯಾಲ್ಯೂನ ಯೂಸ್ ಮಾಡ್ತಾ ಇದ್ದೀನಿ. 1.0 ಕಾಸ್ ಆಫ್ 1.0 ಅಂದ್ರೆ ಆನ್ಸರ್ ಏನ್ ತೋರಿಸುತ್ತದು? 0.540 ಅಂತ ತೋರಿಸುತ್ತೆ. ದೆನ್ ಅದೇ ತರ ವಿ ಹ್ಯಾವ್ ಟ್ಯಾನ್ ಆಫ್ ಎಕ್ಸ್. ಅಂದ್ರೆ ಸಿ ಪ್ರೋಗ್ರಾಮ್ ನಲ್ಲಿ ನೀವು ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂ ಫಂಕ್ಷನ್ ಗಳನ್ನು ಕೂಡ ಯೂಸ್ ಮಾಡಬಹುದು ಅಂತ ನಾವು ತೋರಿಸ್ತಾ ಇದ್ದೀವಿ. ಓಕೆ, ರಿಟರ್ನ್ಸ್ tangent value of x. Tangent value of x. Okay,
ಫಾರ್ ಎಕ್ಸಾಂಪಲ್ tan ಆಫ್ 1.0 ಅಂದ್ರೆ ಅದು ಏನ್ ತೋರಿಸುತ್ತೆ ರಿಸಲ್ಟ್ 1.557 and all the results will be in ರೇಡಿಯನ್ಸ್ ಅಲ್ಲಿ ಆನ್ಸರ್ ಇದು ತೋರಿಸುತ್ತೆ. ಓಕೆ, ಅಂಡ್ ಇದೇ ತರ ವಿ ಹ್ಯಾವ್ 37 ಮ್ಯಾಥಮೆಟಿಕಲ್ ಫಂಕ್ಷನ್ಸ್. 37 ಮ್ಯಾಥಮೆಟಿಕಲ್ ಫಂಕ್ಷನ್ ಇರುತ್ತೆ. ಅದನ್ನೆಲ್ಲ ನಾನು ತೋರಿಸ್ತಾ ಇಲ್ಲ. ಓನ್ಲಿ ವಿ ಆರ್ ಡೀಲಿಂಗ್ ವಿತ್ ಸಮ್ ಆಫ್ ದಿ ಎಕ್ಸಾಂಪಲ್ಸ್. ಓಕೆ, ಅಂಡ್ ಇವನ್ ವಿ ಹ್ಯಾವ್ ಲಾಗ್ ಆಫ್ ಎಕ್ಸ್. ಲಾಗ್ ಆಫ್ ಎಕ್ಸ್ ಅಂದ್ರೆ ವಾಟ್ ಇಟ್ ರಿಟರ್ನ್ಸ್ ನ್ಯಾಚುರಲ್ ಲೊಗಾರಿಥಮ್ ವ್ಯಾಲ್ಯೂ. ಇದು ರಿಟರ್ನ್ ಮಾಡುತ್ತೆ, ರಿಟರ್ನ್ಸ್ ದಿ ನ್ಯಾಚುರಲ್ ಲೊಗಾರಿಥಮ್ ವ್ಯಾಲ್ಯೂ, ಲಾಗ್ ವ್ಯಾಲ್ಯೂ ಅಂತ ನಾನು ಬರ್ದಿರ್ತೀನಿ. ಫಾರ್ ಎಕ್ಸಾಂಪಲ್ ಲಾಗ್ ಆಫ್ ನ್ಯಾಚುರಲ್ ಲೊಗಾರಿಥಮ್ ವ್ಯಾಲ್ಯೂ 2.718 ಅಂತ ನೀವು ಕೊಟ್ರೆ ಆನ್ಸರ್ ವಿಲ್ ಬಿ 1 ಅಂತ ಅದು ತೋರಿಸುತ್ತೆ. ಓಕೆ, ಇವನ್ ಲಾಗ್ ಆಫ್ ಎಕ್ಸ್ ಬೇಸ್ ಟು ದ ಬೇಸ್ 10 ಕೂಡ ನೀವು ಫೈಂಡ್ ಔಟ್ ಮಾಡಬಹುದು. ಓಕೆ, ಲಾಗ್ 10 ಎಕ್ಸ್ ಅಂತ ಬರಿಬೇಕು. ಇದರ ಅರ್ಥ ಏನು, ಬೇಸ್ 10ಗೆ ಲಾಗ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ. ಇಟ್ ವಿಲ್ ರಿಟರ್ನ್ಸ್ ದಿ ಬೇಸ್ 10 ಲಾಗ್ ವ್ಯಾಲ್ಯೂ, ಬೇಸ್ 10 ಲಾಗ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ನೀವು ಲಾಗ್ ವ್ಯಾಲ್ಯೂ ಬೇಸ್ 10 ಈ ತರ ಕೊಟ್ರಿ ಅಂದ್ರೆ 10 ಅನ್ನ ಕಂಟಿನ್ಯೂಸ್ ಆಗಿ ಹೀಗೆ ಬರೀಬೇಕು. 100 ಎಕ್ಸ್ ವ್ಯಾಲ್ಯೂ 100 ಕೊಟ್ರೆ ಲಾಗ್ ಟು ದ ಬೇಸ್ 10 ವಿಲ್ ಬಿ ಆನ್ಸರ್ ಇಸ್ 2 ಅಂತ ತೋರಿಸುತ್ತೆ. ಇದೇ ತರ ವಿ ಹ್ಯಾವ್ ಅಪ್ರಾಕ್ಸಿಮೇಟ್ಲಿ 37 ಮ್ಯಾಥ್ ಫಂಕ್ಷನ್ಸ್. ಅವುಗಳನ್ನೆಲ್ಲ ನಾವು ಯೂಸ್ ಮಾಡಿಕೊಂಡು ಸಮ್ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಗೆ ಅವುಗಳನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಇದರ ಮೇಲೆ ಒಂದು ಸಿಂಪಲ್ ಪ್ರೋಗ್ರಾಮ್ ಅನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಸಾಲ್ವ್ ಮಾಡೋಣ. ಓಕೆ, ಗಾಟ್ ಇಟ್. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ exam point of view. If you have any doubts, you can comment. Thank you.